ಭಕ್ತಿಲಿ ದುಡಿಯೋಣ ಶಂಕರಲಿಂಗನ ನೆನೆಯೋಣ. ಭಕ್ತಿಲಿ ದುಡಿಯೋಣ ಶಂಕರಲಿಂಗನ ನೆನೆಯೋಣ. ಭಕ್ತಿಲಿ ದುಡಿಯೋಣ ಶಂಕರಲಿಂಗನ ನೆನೆಯೋಣ. ಕಡಣಿಯ ಪುರದಿಶ ಶಂಕರಲಿಂಗನ ನಾಮವ ಭಜಿಸೋಣ. ಕಡಣಿಯ ಪುರದಿಶ ಶಂಕರಲಿಂಗನ ನಾಮವ ಭಜಿಸೋಣ. ಕಡಣಿಯ ಪುರದಿಶ ಶಂಕರಲಿಂಗನ ನಾಮವ ಭಜಿಸೋಣ. ಬಳಲಿ ನಾ ಬಂದೆ ದೇವಾ ನಿನ್ನಯ ಈ ಗುಡಿಗೆ. ಬಳಲಿ ನಾ ಬಂದೆ ದೇವಾ ನಿನ್ನಯ ಈ ಗುಡಿಗೆ. ಯುದ್ಧದೊಳಗೆ ಕಾಡಿ ಸಿದ್ಧರೇ ಬಡನಿಗೆ. ಯುದ್ಧದೊಳಗೆ ಕಾಡಿ ಸಿದ್ಧರೇ ಬಡನಿಗೆ. ಸಿದ್ಧಾಟಗಳ ಹೂಡಿ ಸಿದ್ಧಾಟಗಳ ಹೂಡಿ ಕದ್ದು ವಿಷವ ಕುಡಿಸಿ ಎಲ್ಲ ಮಹಾದೇವಿಯಳೆಂದೇನೆ. ಅಲ್ಲದೆ ನಿನಗ ಶುಭ ಪಾದಗಳೆಂದೇನೆ. ಮಹಿಷಾಸುರನ ಛಿದ್ರಿಸಿದವಳೆಂದೇನೆ. ಅಂಬಾನಿನಗ ಅನುಬಾರದೇನಂತೆ ಅನುಚಿತವಾದ ಅನುಚಿತವಾದ ಮಾತು. ಅಸುರರ ಕೊಂದಂತ ಅಸುರರ ಕೊಂದಂತ ಅಂಬಾನಿನಗ ಅನುಬಾರದೇನಂದಿನೆ ಶಾಂಭವಿನಿಗ. ಮುನ್ನೋಡ ಹೊರಟೇವ ನಾವು. 7 ಸುತ್ತಿನ ಬೇಲಿಯ ಹಚ್ಚಿ ನಮ್ಮ ಕುರಿಗಳನ್ನ ಇಟ್ಟೀವಿ ಬಚ್ಚಿ. ಇದಕ್ಕೆ ಒಳಗೆ ಹೆಂಗೆ ಇರ್ತೀವಂದ್ರೆ ಮ್ಯಾಲ 7 ಸುತ್ತಿನ ಬೇಲಿ ಹಚ್ಚಿವಂತ, ಒಳಗೆ 360 ಕುರಿಗಳನ್ನ ಇಟ್ಟಿವಂತ ಬಚ್ಚಿ. 7 ಸುತ್ತಿನ ಬೇಲಿಯ ಹಚ್ಚಿ ನಮ್ಮ ಕುರಿಗಳನ್ನ ಇಟ್ಟೀವಿ ಬಚ್ಚಿ. ಸಿಟ್ಟೆಂಬ ನಾಯಿನ ಬಿಟ್ಟಿವ ಬಿಚ್ಚಿ. ಏನ್ರೆ ಸಿಗ್ಲಿಲ್ಲ ಅಂದ್ರೆ ಸಿಟ್ಟನ ನಾಯಿ ಬಿಟ್ಟು ಹೊರಗೆ. ಸಿಟ್ಟೆಂಬ ನಾಯಿನ ಬಿಟ್ಟಿವ ಬಿಚ್ಚಿ. ತನು ಎಂಬ ದಡ್ಡಿಯ ಹುಡುಗಿ ತುಂಬಿ ಚೆಲ್ಲಿವಿ ಹಿಕ್ಕಿಯ ಹೆಡಗಿ. ಗುರು ಹೇಳಿದ ವಾಕ್ಯ ಹಾಲಿನ ಗಡಿಗೆ. ಕೈಯಾಗ ಹಿಡಿದಾನ ಮುಕ್ತಿ ಎಂಬ ಬಡಗಿ. ಸ್ಮಶಾನವೆಂಬುದು ಕರಿಯ ಮೈಸಾಕ ಬಂದೀವಿ ಈ ನಮ್ಮ ಕುರಿಯ. ತೋಳ ಬಂದು ಹೊತ್ತೈತು ನಮ್ಮ ಕುರಿಯ. ಅಜಾತನ ವಿಲಗುಂದ ನಾಗಲಿಂದ ಹೇಳಿದ ಪರಿಯ ಅನ್ನುವ ಹಾಗೆ ಸದಾ ಸ್ಮರಣೀಯರಾದ ಎಲ್ಲ ಸಂತ ಮಹಾಂತರನ್ನು ಭಕ್ತಿಯಿಂದ ಸ್ಮರಣೆ ಮಾಡ್ತಾರೆ. ವೀರಶೈವ ಧರ್ಮದ ಮತಸ್ಥಾಪನಾಚಾರ್ಯರಾದ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರನ್ನು, ಬಸವಾದಿ ಶಿವಶರಣರನ್ನ ಭಕ್ತಿಪೂರ್ವಕ ಮನೋಮಂದಿರದೊಳಗೆ ಸ್ಮರಣೆ ಮಾಡ್ತಾರೆ. ನನ್ನಂತ ಲಕ್ಷಾಂತರ ಅಂಧ ಅನಾಥ ಮಕ್ಕಳ ಬಾಳಿಗೆ ಬೆಳಕಾಗಿರುವಂತ ರಾಮ ದುಃಖಿಸಿದ್ದು ಸೀತೆಗಾಗಿ, ನೀವು ದುಃಖಿಸಿದ್ದು ಅನಾಥರಿಗಾಗಿ. ನೀವು ರಾಮನಿಗಿಂತಲೂ ದೊಡ್ಡವರು. ಕೃಷ್ಣ ಕನವರಿಸಿದ್ದು ಕುರುಕ್ಷೇತ್ರಕ್ಕಾಗಿ, ನೀವು ಕನವರಿಸಿದ್ದು ಕುರುಕ್ಷೇತ್ರಕ್ಕಾಗಿ. ನೀವು ಕೃಷ್ಣನಿಗಿಂತಲೂ ದೊಡ್ಡವರು. ಕೆಟ್ಟೋದವರಿಗೆಲ್ಲ ಕರೆದು ಪದಗಳ ಪಟ್ಟ ಕಟ್ಟಿದ ಪಟ್ಟಾಧಿಕಾರಿ ನೀನು. ದೃಷ್ಟಿ ಹೋದವರಿಗೆಲ್ಲ ಸೃಷ್ಟಿ ಒಳಗೆ ಸ್ವರದ ತೊಟ್ಟಿಲು ತೂಗಿದ ಸಂಗೀತದ ಶಿವರತ್ನ ನೀವು. ನನ್ನಂತ ಅಸಂಖ್ಯಾತ ದುಃಖಿಗಳನ್ನ ಸರಿಹಕ್ಕೆ ಕರೆದು ಅಲಕ್ಷಿಸದೆ ಲೆಕ್ಕಿಸದೆ ಪ್ರತಿಯೊಬ್ಬರಿಗೂ ಶ್ರೇಷ್ಠ ಸಂಗೀತದ ಸ್ವರದೀಕ್ಷೆಯನ್ನು ಕೊಟ್ಟು ಕನ್ನಡ ಕಲಾವಿದರ ಕಂಗಳದ ಮಂಗಳ ಜ್ಯೋತಿಯಾಗಿ ಸದಾ ಹೃದಯಂಗಳದಲ್ಲಿ ಶಿವಮಂಗಲವನ್ನೇ ನೀಡುತ್ತಾ ಗುರುಕುಮಾರ ಪಂಚಾಕ್ಷರೇಶ್ವರ ಗುರು ಪರಂಪರೆ ತತ್ವವನ್ನು ನೆತ್ತಿಯ ಮೇಲೆ ಹೊತ್ತುಕೊಂಡು 10 ವೇಳವನ್ನದೇ ಬಂದ ಮುಮುಕ್ಷುಗಳಿಗೆ ಹೆತ್ತ ತಾಯಿ ತಂದೆಯಂತೆ ತತ್ವಮಸಿ ಮಹಾವ್ಯಾಖ್ಯದರ್ಥ ಈ ಜಗತ್ತು ಕಂಡ ಸಂಗೀತದ ಸಾಹುಕಾರ. ಸ ಎಂದ್ರೆ ಸರ್ವಜ್ಞ ಮೂರ್ತಿಯಂತೆ ಅವತರಿಸಿ, ರಿ ಅಂದ್ರೆ ರೀಪು ದ್ವೇಷಗಳನ್ನೆಲ್ಲ ಆಳೆದು, ಗ ಅಂದರೆ ಗಂಧರ್ವ ರಸಋಷಿಯಾಗಿ, ಮ ಎಂದ್ರೆ ಮನುಷ್ಯ ಜನ್ಮದ ಮಹತ್ವನಿತ್ತು ಮಹಾಂತನಾಗಿಸಿ, ಪ ಎಂದ್ರೆ ಪಂಚಮ ಕೋಗಿಲೆಗಳಂತೆ ಹಿಂಚರಿಸಿ, ದ ಎಂದ್ರೆ ಧಾಮಾನಿಯಲ್ಲಿ ಸಂಗೀತ ರಸಭಾವವನ್ನು ಹರಿಸಿ, ನೀ ಅಂದ್ರೆ ನಿಮಿಷ ನಿರಾಕಾರ ಬ್ರಹ್ಮ ತತ್ವವನ್ನು ತಾಳಿ, ಸರಿಗಮ ಪದನಿಸ ಸಾ ಅಂದ್ರೆ ಸಾಕು ಸಾಹಿತ್ಯ ಪದವಿಯನ್ನು ಕೊಡುವ ಎನ್ನಂತರಂಗದ ಅರಿವಿನ ಅರುಣೋದಯ, ಸಂಗೀತ ಸರಸ್ವತಿಯ ಸೂರ್ಯೋದಯ, ಕುರುಡ ಕುಂಟ ಕುಚೇಲರ ಕಿರಣೋದಯ, ಇಂಚರದ ವಚನಗಳನ್ನು ಬರೆದು ಮಂತ್ರದ ರಚನೆಗಳನ್ನತ್ತು ಸಪ್ತ ಸಾಗರಗಳನ್ನೇ ತೆಲೆವಾಗಿಸಿ ಸಪ್ತ ಮಾತ್ರಿಕೆ ಹೃದಯ ಮೀರಿ ಆಕಾಶದೊಳಗೆ ನಿರಾಕಾರ ಸ್ವರೂಪನಾದಂತ 18ನೇ ಶತಮಾನದೊಳಗೆ ಧಾರವಾಡ ಕಡೆ ಒಬ್ಬ ಗೋಣಿ ಬಸವ ಅಂತ ಬರೀತಾರೆ. ಧಾರವಾಡಕ್ಕೆ ದಾರಿಯಾಗಬೇಕು, ಹುಬ್ಬಳ್ಳಿ ಉಡಿದಾಗಬೇಕು, ಲಕ್ಕುಂಡಿ ಒಳಗೆ ಲೆಕ್ಕ ಬರಿಬೇಕು, ಮುಂಡ್ರಿಗೆ ಮುಂದೆ ಬರಬೇಕು,
ಕೊಪ್ಪಳದ ತುಪ್ಪದ ಜಾತ್ರೆ ಆಗಬೇಕು, ಗದಗು ಗದ್ದಿಗೆಯಾಗಿ ನಿಲ್ಲಬೇಕನ್ನುವಂತ ಮಾತುಗಳನ್ನ, ಗೆದ್ದವರ ಗದ್ದಿಗೆ ಕಟ್ಟಿಕೊಳ್ಳುವಂತ ಜನಗಳ ಮಧ್ಯೆ ಬಿದ್ದವರ ಬದುಕನ್ನ ಕಟ್ಟಿರುವಂತ ನನ್ನಂತ ಲಕ್ಷಾಂತರ ಅಂಧನಾಥ ಮಕ್ಕಳ ವಿದ್ಯಾಗುರುಗಳಾಗಿರುವಂತ ಪಂಡಿತ್ ಪುಟ್ಟರಾಜ ಶಿವಯೋಗಿಗಳ ಗುರುಪಾದಗಳನ್ನ ಮನುಸ್ಮೃತಿ ಒಳಗ ಭಕ್ತಿಯಿಂದ ಸ್ಥಾಪನೆ ಮಾಡ್ಕೊಳ್ತಾ ನೊಂದವರನ್ನ, ದುಃಖಿತರನ್ನ, ಸಂಸಾರದ ಬಂಡಿ ಒಳಗೆ ಇದು ಬಂಧನದ ಕೊಂಡಿ ಅಂತ ತಿಳಿದವರನ್ನ, ನಮ್ಮನ್ನ ನಿಮ್ಮನ್ನ, ಕುಳಿತವರನ್ನ, ನಿಂತವರನ್ನ, ಬಂದವರನ್ನ, ಬರದೇ ಇದ್ದವರನ್ನ, ಮನೆಯಾಗಿದ್ದವರನ್ನ, ಹಾಸಿಗೆ ಮಲ್ಕೊಂಡವರನ್ನ, ಟಿವಿ ನೋಡೋರನ್ನ, ರಿಮೋಟ್ ಕೈಯಾಗಿ ಹಿಡ್ಕೊಂಡವರನ್ನ, ಎಲ್ಲರನ್ನ, ಅವರನ್ನ ಇವರನ್ನ ಎಲ್ಲರನ್ನೂ ಕೂಡ ಉದ್ಧರಿಸುವಂತ ಮಹಾಚೇತನ ದೊರೆ. ಈ ಪ್ರಾರ್ಥನೆ ಒಳಗೆ ನಿಮಗೆ ನಾನು ಒಂದು ಮಾತು ಹೇಳಿದ್ದೆ, ಸರ್ಪದ ಹೆಡೆ ಎತ್ತಿ ಕಡಣಿ ಪುರವನ್ನೇ ನೀ ಕಾದೆ. ಬಸವಣ್ಣನವರು ಬರೀತಾರೆ, ಸಮುದ್ರ ಘನವೆಂಬನೆ ಧರೆಯ ಮೇಲಡಗಿತ್ತು, ಧರೆ ಘನವೆಂಬನೆ ಆದಿಶೇಷನ ಪ್ರಣಾಮಣಿಯಾಗಿತ್ತು. ಈ ಭೂಮಿ ನಿಂತಿದ್ದು ಹಾವಿನ ಹೆಡೆಯ ಮೇಲೆ ಅಂದಂಗ ನಮ್ಮನ್ನೆಲ್ಲ ಹೊತ್ತು ನಿಂತ್ಕೊಂಡು ಬಂದ ಕಷ್ಟಗಳನ್ನ ದೂರ ಮಾಡುವಂತ ತಾಕತ್ತ ಅದು ಕರ್ಣೀಪುರದ ಶಂಕರಲಿಂಗೇಶನಿಗಿದೆ ಅನ್ನೋದನ್ನ ನಾವು ಯಾವತ್ತು ಮರಿಬಾರ್ದು. ಅಂತ ದಿವ್ಯ ಚೇತನದ ಸ್ವರೂಪ ಶಕ್ತಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನ ಸಲ್ಲಿಸ್ತಾರೆ. ಸಂಸಾರ ಇದು ಬಹಳ ಖಾರ, ಸಂಸಾರ ಇದು ಬಹಳ ಖಾರ. ಅದಕ್ಕೆ ನೋಡ್ರಿ ಲಾಸ್ಟರ್ ಇಟ್ಟನ ಫಸ್ಟಿಗೆ ಇಟ್ಟಿಲ್ಲ. ಯಾಕ? ಇನ್ನು ಫಸ್ಟಾಗ ಬಂದಾಗ ಸಕ್ರಿ ಸರ್, ಸಿಹಿ ಸರ್, ಇದೆಲ್ಲ ಸರ್. ಲಾಸ್ಟಿಗೆ ರ ಬತ್ತಂದ್ರೆ ಇದು ಖಾರ. ಭಾಳ ಜನ ಅನ್ಕೊಂಡಿರ್ತಾರೆ, ಏನ್ ಮಾಡೋದ್ರಿ ಅಜ್ಜವ್ರ, ಲಗ್ನ ಮಾಡ್ಕೊಂಡಿವಿ, ಮಕ್ಳಿಗೆ ಜನ್ಮ ಕೊಟ್ಟಿವಿ, ಇದ್ದ ಜೀವನದೊಳಗೆ ಚಲೋ ಆದೀವಿ, ಏನ್ ಮಾಡೋದ್ರಿ, ಏನ್ ತಂದ್ರು ಮನ್ಯಾಗಿದ್ದ ಹೆಣ್ತಿಗೆ ಸಮಾಧಾನ ಇಲ್ರಿ, ದಿನಾಲು ಮನ್ಯಾಗ ಜಗಳ ಅದರಿ, ಅವಳಿಗೆ ನಾನು ಹೊಡಿತೀನಿ, ನನಗೆ ಅವಳು ಹೊಡಿತಾಳೆ, ನಮ್ಮಿಬ್ರು ಮಂದಿ ಜಗಳ ಅಗಸಿ ತನಕ ಬಂದು ನಿಂತದ ಅಂತ ಬಹಳ ಕಂಪ್ಲೇಂಟ್ಗಳು ಬಂದದ್ದುಂಟು. ಆದ್ರೆ ನಾನು ಹೇಳೋದು, ಸಂಸಾರ ಅಂದ್ರೆ ಇರೋದೇ ಯಾರ ಮನ್ಯಾಗ ಜಗಳ ಇಲ್ಲ, ಜಗಳ ಇಲ್ಲಾರ ಮನಿ ಅದ, ಅಕಸ್ಮಾತ್ ಮನಿ ಇಲ್ಲವೇ ಇಲ್ಲ, ಎಲ್ಲಿ ದೇವಲೋಕದಾಗ ಆಗ್ಯದಂತ ಈಗ ನಾವು ನೀವು ಯಾವ ಲೆಕ್ಕ ಈ ಪ್ರಪಂಚದೊಳಗೆ. ಅದಕ್ಕೆ ಶರೀಫ ಬಹಳ ಚಲೋ ಬರದ, ದುಃಖ ಮೇ ಪಡಾಮನ್ ಸುಪ್ನ ಈ ಮಾಯ ಟಕ್ತಿ ಮರಣ ರಕ್ವಾಲಾರೆ ಖಾತಾ ಪೀತಾ ಸೋತಾ ಸಪ್ತಿನ ಗಪ್ಲತ್ ಹೋದ್ರೆ. ಈ ಪ್ರಪಂಚದೊಳಗೆ ಯಾವತ್ತೂ ಬಿಟ್ಟಿಲ್ಲ, ಆದ್ರೆ ಬಿಟ್ಟಿಲ್ಲ ಅಂತದನ್ನ ಕಟ್ಕೊಂಡು ಯಾರು ದಾಟಿಲ್ಲ, ಯಾರು ಕಟ್ಕೊಂಡು ದಾಟಿಲ್ಲ, ಅದು ಯಾರು ಬಿಟ್ಟಿಲ್ಲ. ಅದನ್ನೆಲ್ಲ ಬಿಟ್ಟು ಬಂದ್ರೆ ಜಗತ್ತನ್ನ ಗೆಲ್ಲಲಾರದೆ ಹೋದವ್ರು ಯಾರು ಇಲ್ಲ. ಅದಕ್ಕೆ ಬರೀತಾರೆ ನಿಜಗುಣ ಶಿವಯೋಗಿಗಳು ಬಹಳ ಚೆನ್ನಾಗಿ ಬರೀತಾರೆ, ಕೊಟ್ಟಿ ಸಂಸಾರ ಬಿಟ್ಟು ನೀ ಬಾರ, ಎಂದಿಗಾದರೊಂದು ದಿನ ಹೋಗೋದು ನಿರ್ಧಾರ. ಆ ಸಂಸಾರದೊಳಗೆ ಇದ್ಕೊಂಡು ಅದೇ ಸಂಸಾರ ಸಂಗಡ ಬೇಂದ್ರೆ ಬರೀತಾರಲ್ಲ, ಸಂಸಾರ ಸಾಗರದಾಗ ಲೆಕ್ಕವಿರದಷ್ಟು ದುಃಖದ ಬಂಡಿ. ಬೇಂದ್ರೆಗಿಂತ ಕಷ್ಟ ಬೇಕೇನು? ಶಿವರಾಮ್ ಕಾರಂತರಿಗಿಂತ ಸಂಸಾರದೊಳಗಿರಂತ ಕಷ್ಟ ಬೇಕೇನು? ಹೆಂಡತಿ ತೀರ್ಕೊಂಡಾಗ ಕಾರಂತರು ತಾವು ಬರೆದಿರುವಂತ ಕಾದಂಬರಿ ಅಡ ಇತ್ತು. ಸಂಸಾರ ಅಂದ್ರೆ ಅದು ಸುಖದ ಸಂಸಾರ ಅಲ್ಲ, ಅದಕ್ಕೆ ಬಹಳ ಖಾರ, ಅದಕ್ಕದು ಸಂಸಾರ. ಅಂತ ಸಂಸಾರದೊಳಗೆ ಇದ್ಕೊಂಡು ಪಾರಮಾರ್ಥವನ್ನ ಗೆದ್ದು ಪ್ರಪಂಚಕ್ಕೆ ದೊರೆಯಾಗಿ ನಿಂತವನೇ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜ. ಕರವಾನ ಮುಗಿವೆ ಭಕ್ತಿಲಿ ಶಿರವಾಗಿರುವೆ, ದೇವನ ರೂಪ ಶಾಂತಿಯ ದೀಪ ಶಂಕರಲಿಂಗೇಶ, ದೇವನ ರೂಪ ಶಾಂತಿಯ ದೀಪ ಸಲ್ಲಿಸ್ತಾ ಇದ್ದೇವೆ. ದೇವನ ರೂಪ ಶಾಂತಿಯ ದೀಪ ಇವತ್ತು ನಾನು ನಿಮ್ಮ ಎದುರು ಮೈಕ್ ತೊಗೊಂಡು ನಿಂತಿದ್ದೀನಿ. ಒಂದು ಬಜಾಜ್ ಗೋಲ್ಡ್ ಅಂತ ಬ್ರಾಂಚ್ ಅಂದರೆ ಇಲ್ಲಿ ಬ್ರಾಂಚ್ ಮ್ಯಾನೇಜರ್ ಇದ್ದೀನಿ, ನಾನು ಸೀನಿಯರ್ ಬ್ರಾಂಚ್ ಮ್ಯಾನೇಜರ್. ನನ್ನ ಬಳಿ ಏನೋ ಒಂದು ಅಸ್ತಿತ್ವ ಅದ, ಧರ್ಮದ ಬಗ್ಗೆ ಕಾಳಜಿ ಅದ, ನಮ್ಮ ಸಂಸ್ಕೃತಿ ಬಗ್ಗೆ ಕಾಳಜಿ ಅದ ಅಂತಂದ್ರೆ ನಾನು ನಿಮ್ಮಂಗೆ ಕಂಟಿನ್ಯೂ 7 ವರ್ಷ ನಮ್ಮ ಊರಲ್ಲಿ ಶ್ರಾವಣದಾಗ ಪ್ರತಿ ವರ್ಷ ಒಂದು ದಿವಸ ಮಿಸ್ ಮಾಡ್ಲಾರ್ದಂಗೆ ಇವ್ರಂಗೆ ಬಸವಣ್ಣ ಅವ್ರು ಕುಂತು
ಪ್ರವಚನ ಕೇಳಿ ಬೆಳೆದಾಕ್ತೀನಿ. ಇವತ್ತು ನನಗೆ ಎಲ್ಲರಿಗೂ ನೋಡಿ ಈ ಸ್ಥಳ ನೋಡಿ ನನಗೆ ಒಮ್ಮೆ ನಮ್ಮ ಮನೆ ಹಿಂಗೆ ಡೋರ್ ಓಪನ್ ಮಾಡಿದ್ರೆ ನಮ್ಮ ಮನೆ ಎದುರು ಕಲ್ಮೇಶ್ವರ ಅದಾರ, ನಿಂಬಲ್ಲಿ ಶಂಕರಲಿಂಗ ಇದ್ದಾಗ, ಆಳಂದ ತಾಲೂಕ ದಂಡೂರ್ ರೀ ಅಪ್ಪಾಜಿ. ಕಡಿಮೆ ಆಗ್ಬೋದೇನೋ ಅಂತ ಅನ್ಸುತ್ತ. ಯಾಕ ಈ ಒಂದು ಶಾಲು, ಒಂದು ಸನ್ಮಾನ, ಒಂದು ಹಾರ, ಒಂದು ತುರಾಯಿ, ಒಂದು ಪ್ರಶಸ್ತಿ ಇಷ್ಟೆಲ್ಲ ಮನುಷ್ಯನನ್ನ ಬದಲಾವಣೆ ಮಾಡುತ್ತೆ? ಅವ್ರೇನು ನಮ್ಮೂರಿನವ್ರಲ್ಲ, ಅವ್ರೇನು ಕಡಣಿ ಊರನವರಲ್ಲ, ಆದ್ರೂ ಅವರಲ್ಲಿರುವಂತ ಹೃದಯ ಚೇತನ ಗುಣ ಎಂತಂದ್ರೆ ನಾನು ಈ ಊರಿನ ಮಗಳು ಅನ್ನುವಂತ ಭಾವ ನಮ್ಮ ಮೇಡಮ್ ಅವ್ರಿಗೆ ಬಂತಲ್ಲ. ಅಲ್ಲ ನಿನ್ನೇನೋ ಬಂದಿದ್ರು ಇಲ್ಲಿದ್ದವ್ರು ಬರಾಕ ದೊಡ್ಡ ರಾಮಾಯಣ ಆಗ್ಬಿಡುತ್ತು. ಹನುಮಂತ ಕರ್ಕೊಂಡು ಬರ್ಬೇಕಾಗಿತ್ತು, ನಾನು ಹೋಗಿ. ಆದ್ರೆ ಅವರು ನಿನ್ನೇನು ಅಲ್ಲಿಂದ ಬಂದು ಮತ್ತೆ ಇವತ್ತು ಕೂಡ ಬಂದು ಇದೊಂದು ಪ್ರಶಸ್ತಿಯನ್ನ ಸ್ವೀಕಾರ ಮಾಡಿ ಅವರು ಬಹಳ ಚೆನ್ನಾಗಿ ಮಾತನಾಡಿದ್ರು. ಪಂಚಾಕ್ಷರಿ ಮಹಾಮಂತ್ರದ ಕುರುಹು ನಾನೇನು ಬಲ್ಲೆನಯ್ಯ, ನಿನ್ನ ನಾಮ ಒಂದೇ ಬಲ್ಲೆ. ಇವತ್ತಿನ ದಿನ ದೊಡ್ಡ ದೊಡ್ಡವರೆಲ್ಲ ಡಿಗ್ರಿ ಸರ್ಟಿಫಿಕೇಟ್ಗಳನ್ನ ತಗೊಂಡು ದೊಡ್ಡ ದೊಡ್ಡ ಯೂನಿವರ್ಸಿಟಿ ಒಳಗ PhD ಮುಗಿಸಿ ನಾನೇನ್ ಭಾಳ ದೊಡ್ಡವಪ್ಪ ಅಂದವರು ನಮ್ಮ ಮಾಲಾ ಮೇಡಮ್ ಅವರನ್ನ ನೋಡಿ ಕಲಿಬೇಕು. ಅವ್ರು ದೊಡ್ಡ ಹುದ್ದೆಯಲ್ಲಿದ್ದಾರೆ. ಅವ್ರಾದ್ರೆ ನನ್ನಂತವ್ರು ನಿಮ್ಮಂತವ್ರು ಬಹಳ ಜನ ಸಾಲಾಗಿ ನಿಂತ್ಕೋತಾರೆ. ಆದ್ರೆ ಅವ್ರು ನಿಂತ್ಕೊಂಡವ್ರು ಅವರನ್ನ ನೋಡಿದ ಬಳಿಕ ನಮ್ಮ ಗುರುಗಳು ವಚನ ನೆನಪಿಗೆ ಬಂತು ನನಗೆ. ಸುಜ್ಞಾನವಿದ್ದಡೇನೋ ಸದ್ಭಕ್ತಿವಿಲ್ಲದಿರ್ದೊಡೆದು ವ್ಯರ್ಥ ಕಾಣ, ಶಿವನಂದರಿತ ವಸಿಷ್ಠ ಮುನಿಯು ಮಾಯೆಯಲ್ಲಿ ಬಿದ್ದ, ಶಿವಭಕ್ತನಂದರಿತ ಮಾರ್ಕಂಡಯ್ಯನು ಮೃತ್ಯುವಿನ ಗೆದ್ದ. ಇದು ನಂಬು ಕಾಣ ಗುರುಕುಮಾರ ಪಂಚಾಕ್ಷರೇಶ್ವರ. 12ನೇ ಶತಮಾನದಾಗೆ ಅವರು ತಮ್ಮ ಅನುಭವ ಮಂಟಪದಲ್ಲಿ ನಮ್ಗೆ ಸಮಾನವಾದಂತ ಒಂದು ಜಾಗ ಕೊಟ್ಟರು. ಈ ಅವರ ಆ ಮುನ್ನಡೆಯನ್ನೇ ನಮ್ಗ ಇವತ್ತು ಈ ಜಗತ್ತಿನಲ್ಲಿ ಮುಂದೆ ಹೋಗಿ ಇವತ್ತು ನಾವು ಸರಿ ಸಮಾನವಾಗಿ ಮತ್ತು ಸುಖಕರವಾದಂತ ಒಂದು ಜೀವನವನ್ನು ನಡೆಸೋಕೆ ಸಾಧ್ಯವಾಯಿತು. ಯಾಕಂದ್ರ ಇವತ್ತು ನಾನು ಇದಕ್ಕೆ ಕೃತಜ್ಞತೆ ಹೇಳೋಕೆ ಇಷ್ಟಪಡ್ತೀನಿ. ಯಾಕಂದ್ರ ನಾನು ಹುಟ್ಟಿದ್ದು ಮಹಾರಾಷ್ಟ್ರದಲ್ಲಿ, ನಾನು ಓದಿದ್ದು ಬರ್ದಿದ್ದು ಮರಾಠಿ ಶಾಲೆ. ಗಡಿನಾಡಿನಲ್ಲಿ ನಮ್ಮೂರು ಆಳಂದ ತಾಲೂಕಿನಲ್ಲಿ ನನ್ ಕೊಟ್ಟದ್ದು ಆಳಂದ ತಾಲೂಕ, ನಾನು ಹುಟ್ಟಿದ್ದು ಉಮರ್ಗಾ ತಾಲೂಕ ಮಹಾರಾಷ್ಟ್ರ. ನಮ್ಮ ಮನೆಯಲ್ಲಿ ನಮ್ಮ ಅವನವರು ಸಣ್ಣ ಮಕ್ಕಳಿಗೆ ವಚನಗಳು ಹೇಳ್ತಿದ್ರು. ಅವ್ರು ಮಾತಾಡೋ ಭಾಷೆನೇ ಬೇರೆ, ವಚನಗಳ ನುಡಿನೇ ಬೇರೆ. ಆ ವಚನಗಳ ನುಡಿಗಳು ಹೇಳ್ತಾರೆ, ನಂಗೆ ಏನ್ ಹೇಳ್ತಾರೆ ಇವ್ರು, ಏನ್ ಮಾತಾಡ್ತಾರ, ನಂಗೆ ಚಂದ ಕನ್ನಡನೇ ಮಾತಾಡೋಕ್ ಬರ್ತಿದ್ದಿಲ್ಲ. ಆಗ ಹಿರಿಯರಾದಂತ ನಮ್ಮ ಮಾವನವರು ಮನೆಯಲ್ಲಿ ಎಲ್ಲರಿಗೂ ಹೇಳಿದ್ರು, ಮರಾಠಿ ಕನ್ನಡ ಕಲ್ಸದಲ್ದೆ ಓದಕ್ಕೆ ಬರ್ಲಿಕ್ಕೆ ಕಲ್ತು ಮಕ್ಕಳಿಗೆ ವಚನ ಹೇಳೋದರ ಕಲಿ, ಅದಕ್ಕೆ ನೀನೇ ಮೊದಲ ವಚನ ಕಲಿ ಅಂತ ಹೇಳಿದ್ರು ಅವರು. ನಾನು ವಚನ ಕಲ್ತಿದ್ದಕ್ಕ ಇವತ್ತ ಇಷ್ಟು ಸ್ಪಷ್ಟ ಆ ವಚನದ ಒಂದು ಪುಣ್ಯದಿಂದ ವಚನ ಕಲಿತಾ ನಾನು ಕನ್ನಡ ಮಾತಾಡೋಕೆ ಕಲ್ತ, ಕನ್ನಡ ಭಾಷೆಯನ್ನು ಆ ರುಚಿಯನ್ನು ಸವಿತಾ ಇವತ್ತ ನಾನು ನಿಮ್ಮ ಮುಂದೆ ಇಷ್ಟು ನಿರಾಳವಾಗಿ ಮಾತಾಡೋಕೆ ಸಾಧ್ಯ ಆಯ್ತು. ಅದಕ್ಕೆ ವಚನದಲ್ಲಿ ಎಷ್ಟು ಶಕ್ತಿ ಅದ ಈ ಕನ್ನಡ ನೆಲದಲ್ಲಿ ಮತ್ತು ಅಣ್ಣ ಬಸವಣ್ಣವರ ವಚನದಲ್ಲಿ ಅಷ್ಟು ಶಕ್ತಿ ಅದ. ವಚನಗಳು ನಮ್ಗ ದಿನನಿತ್ಯದ ಜೀವನವನ್ನು ಹ್ಯಾಂಗ ಬದುಕಬೇಕಂತ ಹೇಳ್ತದ. ಅಣ್ಣ ಬಸವಣ್ಣನವರು ಅವ್ರ ವಚನದಲ್ಲಿ ಕಾಯಕವೇ ಕೈಲಾಸ ಅಂತ ಹೇಳಿದ್ರು. ಒಂದೊಂದು ವಚನಗಳು ನಮ್ಮ ಜೀವನದ ಒಂದು ಹಾದಿಯನ್ನು ಹೇಳ್ತಾವ. ಆ ಜೀವನದ ಹಾದಿಯಲ್ಲಿ ನಡೆದರೆ ನಮ್ಮ ಜೀವನ ಸುಖಕರವಾಗುತ್ತದ. ನಮ್ಮ ಶರಣರು ಹೇಳ್ತಾರ, ಎಲ್ಲಿ ಹುಡುಕಿರಿ ಕಾಣದ ದೇವರನ್ನ, ಕಲ್ಲು ಮಣ್ಣಿನ ಈ ಗುಡಿ ಒಳಗ ಅವನು ಇರೋನು ಈ ಪ್ರೀತಿ ತುಂಬಿರೋ ಈ ಮನದಲ್ಲ. ಶಂಕರಲಿಂಗೇಶ್ವರ ಗುಡಿ ಇವತ್ತ ನಾಳೆ ಆಗ್ತದ, ಸ್ವಲ್ಪ ತಡವಾಗಬಹುದು, ಆದ್ರೆ ಶಂಕರಲಿಂಗೇಶ್ವರ ಪ್ರತಿಯೊಂದು ಮನದಲ್ಲಿ ಕಾಣಿಸುತ್ತಾನೆ ನನಗಿವತ್ತ. ಶಂಕರಲಿಂಗೇಶ್ವರ ಪ್ರತಿಯೊಂದು ಭಕ್ತಿಯಲ್ಲಿ ಕಾಣಿಸುತ್ತ. ಯಾಕಂದ್ರೆ ತಾಳ್ಮೆಯಿಂದ ಕೂತು ಈ ಗುಡಿಯನ್ನು ಎದ್ದು ನಿಂದಬೇಕನ್ನೋದು ನಿಮ್ದೇನು ಸಂಕಲ್ಪದಲ್ಲ. ಈ ಸಂಕಲ್ಪದಲ್ಲಿ ಇವತ್ತ ಈ ಶಂಕರಲಿಂಗನ ಶಿಖರವನ್ನು ಕಾಣಿಸ್ತದ, ನಿಮ್ಮ ಭಕ್ತಿಯಲ್ಲಿನೇ ಅದ್ರ ಶಿಖರವನ್ನು ಕಾಣಿಸುತ್ತದ. ಅದಕ್ಕ ತಾವು ನಮ್ಗೆ ಮತ್ತು ಶ್ರೀಗಳ ಒಂದು ದರ್ಶನವನ್ನಾಯ್ತು, ಬಹಳ ಖುಷಿ ಆಯ್ತು. ಇಲ್ಲಿ ನಮ್ಮನ್ನು ಕರೆಸಿ ಸನ್ಮಾನವನ್ನು ಮಾಡಿ ನಮ್ಮನ್ನ ಆಧಾರದ ನಿಮ್ಮ ಪ್ರೀತಿಯನ್ನು ಪಾತ್ರ ಮಾಡೋಕೆ ನಮಗ ನೀವು ಒಂದು ಅವಕಾಶ ಮಾಡಿಕೊಟ್ಟೋದಕ್ಕೆ ತಮ್ಮೆಲ್ಲರಿಗೂ ಈ ಕಮಿಟಿಯ ಒಂದು ಅಧ್ಯಕ್ಷರು, ಸದಸ್ಯರು ಮತ್ತು ಈ ಊರಿನ ಎಲ್ಲಾ ಪ್ರೀತಿ ಅಣ್ಣ ತಮ್ಮರು, ಅಕ್ಕ ತಂಗಿಯರು ಮತ್ತು ಮುದ್ದು ಮಕ್ಕಳು ನಿದ್ದೆ ಬಂದು ಇವತ್ತು ಮಕ್ಕಳ ಟೈಮಲ್ಲಿ ಇಷ್ಟು ಭಕ್ತಿಯಿಂದ ಪ್ರವಚನವನ್ನು ಕೇಳಿ ಒಂದು ಸದ್ಭಾವದಿಂದ ನೀವೆಲ್ಲರೂ ಭಕ್ತಿಯ ಸಾರವನ್ನು, ಭಕ್ತಿಯ ಸಮುದ್ರದನೇ ಇಲ್ಲಿ ಗೊಳೆಯಾಗಿದೆ ಅಂತ ಅನ್ಸುತ್ತದ. ಅದಕ್ಕೆ ತಮ್ಮೆಲ್ಲರಿಗೂ ಶಂಕರಲಿಂಗೇಶ್ವರ ಒಳ್ಳೇದು ಮಾಡ್ಲಿ ಅಂತ ಹಾರೈಸುತ್ತಾ ಈ ಗುಡಿ ಕಟ್ಟಡವನ್ನು ಸಂಪೂರ್ಣವಾಗಿ ಮತ್ತೆ ಈ ಶಿಖರದ ಉದ್ಘಾಟನೆಗೆ ನಾವು ಎಲ್ಲರೂ ಬರ್ತೀವಿ.
ಈ ಮನಿ ಮಗಳಿಗೆ ನೀವು ಮತ್ತೆ ಕರೆಸ್ಬೇಕಂತ ನಾನು ಹೇಳ್ತೀನಿ. ನಮ್ಮೆಲ್ಲರಿಗೂ ಧನ್ಯವಾದಗಳು. ಒಂದು ವಚನ ಹೇಳಿದರು, ಶಿವನಾಮವನ್ನು ನುಡಿಯದ ಬಾಯಿ ಬಚ್ಚಲ ಕುಣಿಯಂತೆ, ಹರನಾಮವನ್ನು ನುಡಿಯದ ಮನುಷ್ಯ ಹಾಳ ದೇಗಲದಂತೆ. ಆರಾಧ್ಯ ದೇವರಾದಂಥ ಶಂಕರಲಿಂಗ ಪಾದಗಳಿಗೆ ಅನಂತ ಕೋಟಿಗಳಿಗೆ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಅದರಂತೆ ನನ್ನ ಆರಾಧ್ಯ ದೇವರಾದಂಥ ಆಳಂದ ತಾಲೂಕಿನ ಯಾವ ನಡೆದಾಡುವ ದೇವರಾದಂಥ ಮಾದನಿಪುರಿಗೆ ಅಭಿನವ ಶಿವಲಿಂಗ ಪಾದ ಕಮಲಗಳಿಗೆ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಇಲ್ಲಿ ಪೂಜರಿಗೆ ಪ್ರವಚನ ಹೇಳಕ್ಕಂಥ ಪೂಜರಿ ನನ್ನ ತಾಲೂಕಿನ ನನ್ನ ಸಂಬಂಧಿಕರಾದಂಥ ಅವರಿಗೂ ಕೂಡ ನಾನು ನಮಸ್ಕಾರಗಳನ್ನು ಸಲ್ಲಿಸುತ್ತೆ. ಸಂಗೀತಗಾರರಿಗೆ ಇಷ್ಟೊತ್ತು ಸಮಯ ಆದರೂ ಕೂಡ ಈ ಊರಿನ ಜನರು ಅಕ್ಕ ತಂಗಿಯರು ಅಣ್ಣ ತಮ್ಮಂದರು ಕುಂತಿದ್ದಾರೆ. ಈ ಶಂಕರಲಿಂಗ ಪ್ರಶಸ್ತಿ ನಮಗೆ ಭಾಳ ಏನೋ ಒಂದು ಭಾಳ ಖುಷಿ ತಂದಿದೆ. ನಮಗೆ ಕರೆಸಿ ಇಲ್ಲಿ ಶಂಕರಲಿಂಗೇಶ್ವರ ಪ್ರಶಸ್ತಿ ಕೊಟ್ಟಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳುತ್ತೇನೆ. ಅದರಂತೆ ಮೊನ್ನೆ ನಮ್ಮ ಪರಿಶುದ್ಧ ಗೆಳೆಯರ ಬಳಗದಿಂದ ಕೊಪ್ಪಳ ಶ್ರೀಗಳವರು ಬೋಳಿ ಗರಮದಲ್ಲಿ ಹಸುಗಳು ಪ್ರವಚನ ಮಾಡಿದರು. ಆ ಕೊಪ್ಪಳ ಮಠಕ್ಕೆ ನಮ್ಮ ಪರಿಶುದ್ಧ ಗೆಳೆಯರ ಬಳಗದಿಂದ 1500 ತಾಟಗಳನ್ನು ಕೊಟ್ಟಿದ್ದೆವು. ಆ ತಾಟ್ನಲ್ಲಿ ಶ್ರೀಗಳವರು ಒಂದು ನುಡಿಮುತ್ತಿ ಹೇಳಿದರು, ಪ್ರಪಂಚದಲ್ಲಿ ಪವಿತ್ರವಾದ ಸ್ಥಳಗಳು ಯಾವುವು ಅಂದ್ರೆ ನೀವು ಹೇಳಬೇಕು. ಹೇಳ್ರೋ, ನಮ್ಗೆ ಯಾರು ಹೇಳ್ತಾರೆ? ಇಲ್ಲಿ ಯಾರಾದರೂ ಹೇಳ್ತೀರಾ? ಪ್ರಪಂಚದಲ್ಲಿ ಪವಿತ್ರವಾದ ಸ್ಥಳಗಳು ಅಂದರೆ ತಾಯಿ ಮಡಿಲು ಅಪ್ಪನ ಹೆಗಲು. ತಾಯಿ ಮಡಿಲು ಅಪ್ಪನ ಹೆಗಲು. ತಾಯಿ ಮಡಿಲು ಅಂದರೆ ತಾಯಿ 9 ತಿಂಗಳ ತನ್ನ ಗರ್ಭದಲ್ಲಿ ಮಗುವನ್ನು ಜನಿಸಿ ಕೊಟ್ಟಿ ಭೂಮಿಗೆ ತಂದಾಗ ಆ ಮಗುವಿಗೆ ಎದೆ ಹಾಲವನ್ನು ಕುಡಿಸಿ ಜೋಪಾನ ಮಾಡಿ ಆ ನಂತರ ತಂದಿ ಊರೆಲ್ಲ ತಿರುಗಿ ಜಾತ್ರೆಯನ್ನು ತೋರಿಸಿದ ಹೆಗಲ ಮೇಲೆ ಕುಣಿಸ್ಕೊಂಡಿ. ಆದ್ರೆ ಅಪ್ಪಾಜಿ ಅವರು ಹೇಳಿದ್ರು, 1500 ಮಕ್ಕಳಿಗೆ ನಾನು ಈ ವಿದ್ಯಾಭ್ಯಾಸ ಫ್ರೀ ಕೋಚಿಂಗ್ ಕ್ಲಾಸನ್ನು ಕೊಪ್ಪಳದಲ್ಲಿ ನಿರ್ಮಾಣ ಮಾಡಿದ್ದೇನೆ. ನಾವು ಒಂದು ಸಲ ಅವರಿಗೆ ಮನವಿ ಮಾಡಿದ್ದೆವು, ಅಪ್ಪಾಜಿ ನಾವು ನಿಮ್ಗೆ 1500 ತಾಟ್ ಕೊಡ್ತೇವೆ ಅಂತ ಹೇಳಿದ್ದೆವು. ನಮಗೆ ಅವರು ಅಪ್ಪಣೆ ಕೊಟ್ಟಿದ್ರು. ಮೊನ್ನೆ ಒಂದು ವಾರ ಒಳಗಾಗಿ ನಾವು ಒಂದು ತಾಟವನ್ನು ಸಲ್ಲಿಸಿದ್ದೇವೆ. ಈ ಶುದ್ಧ ಗೆಳೆಯರ ಬಳಗದಿಂದ ನಾವಾದರೂ ಕೂಡ ನಿಮ್ಮೂರಿಗೆ ಒಂದು ಅವಕಾಶ ಕೊಡಲಿ. ಆ ಶಂಕರಲಿಂಗ ನಿಮಗನ್ನು ಕೂಡ ನಾವು ಒಂದು ಶಂಕರಲಿಂಗ ಗುಡಿಗೆ ಕಟ್ಟಕ್ಕಂಥ ಸಹಾಯಧನ ಮಾಡ್ತೇವೆ ಅಂತೇಳಿ ತುಂಬು ಸಭೆಯಲ್ಲಿ ಹೇಳಿ ನನಗೆ 4 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಭಕ್ತಿಗೆ ದುಡಿಯೋಣ, ಶಂಕರಲಿಂಗನ ನೆನೆಯೋಣ.